ಅಬ್ಬಬ್ಬಾ ಎಷ್ಟು ತೀಟನಮ್ಮ. ಬಾರ ಇಲ್ಲಿ, ಬಾ ಇಲ್ಲಿ. ಸೋಫಾ ಇಟ್ಕೊಂಡು ನಿಂತ್ರೆ ಬಿದ್ದೋತಿ ಡಮ್ ಅಂತ. ಏನು ಹೂವ? ನೀನ್ ಬಾರ ಇಲ್ಲಿ, ನೀನ್ ಬಾ ಇಲ್ಲಿ. ನೋಡು ಇಬ್ರು ಎಷ್ಟು ತೀಟೆ ಆಗೋಗೋರೆ. ಏಯ್ ಬಾರ ಇಲ್ಲಿ, ಬಾರ ಇಲ್ಲಿ. ಏನು ಹೂವ? ನೀನ್ ಬಾರೆ. ನಾನು ಓದ್ತೀನಿ, ಹೋಗು ಎದ್ದು. ನಾನು ಬುರ ಓದ್ತೀನಿ ನೋಡು. ಅವಳು ಬಂದ್ಲು. ನೀನ್ ಫಸ್ಟ್, ಅವಳು ಫಸ್ಟ್. ಯಾರು ಫಸ್ಟ್ ಬರ್ತೀರಾ ನೋಡ್ಬೇಕು. ನೀನೇ ಲಾಸ್ಟು. ಅವಳು ಗುಡ್ ಗರ್ಲು, ನೀನ್ ಬ್ಯಾಡ್ ಗರ್ಲು. ಎಷ್ಟು ಕೋಪನಮ್ಮ ಇದಕ್ಕೆ, ಎಷ್ಟು ಕೋಪ. ನೀನು ಗುಡ್ ಗರ್ಲು. ಬಾ ಮೇಲೆ ಬಾ. ವಾ ಬೀಳ್ತಾವೆ ಇಬ್ರುಕುನ. ಮನೆ ಬಿಟ್ನಲ್ಲ ಅದಿಂಗೆ ಜಗಳ ಮಾಡ್ಕೊಂಬರ್ದು ಆಡ್ಕೊಂಡಿರ್ಬೇಕು ಇಬ್ರುನ. ಅಯ್ಯೋ ಇವಳು ಹೋಗಿ ತಲೆ ಒಳಗೆ ಕೂತಿದ್ಯಲ್ಲ ಅವಳ ತಲೆ. ಅವಳು ಬರಲಿ. ಇವಾಗ ನೀನು ಹೋಗಿ ಅವಳನ್ನ ಎತ್ತಿಲ್ಲ ಅಂದ್ರೆ ನಿಂಗೆ ಬೀಳ್ತವೆ ಸರಿಯಾಗಿ. ಏನು ಹೂವ ಎತ್ತೋಣ. ಎಲ್ಲ ಅಮ್ಮ ಕೋಲತ್ಕೊಂಬ ಹೇಳ್ತೀನಿ. ಚೌಟ ಬಿಸಿ ಮಾಡ್ಕೊಂಡು ಎತ್ಕೊಂಬ ಹೇಳ್ತೀನಿ. ಇವಳ್ಗ ನಗಿಯೋದಲ್ಲ. ಇವಾಗ ಹೋಗ ಅವಳನ್ನ ಎತ್ತಬೇಕು. ದಬ್ಬಿರೋದಲ್ಲ ನೀವು ಎತ್ತಬೇಕು ಇವಾಗ ಅವಳನ್ನ. ಅಮ್ಮ ಎತ್ಕೊಂಬಮ್ಮ, ಬೇಗ ಬಮ್ಮ. ಎತ್ತ ಹಂಗೆ ಜಾಣ ಮರಿ. ಬೈಲ್ ಮಮ್ಮನಿಲೆ ನೀನು ಬಾ. ತಿನ್ನ ಸುಬ್ಬಿ ಓಡ್ಬಾ. ಲೇ ಕಾರುಣ್ಯ ಆಚಿ ಬಾ. ಅಜ್ಜಿ ಯಾಕೆ ಮಾಡ್ತಾ ಇರೋದು? ಚಿನ್ನು ಮಿನ್ನು ಯಾಕಮ್ಮ ಹೊಡೆದ್ಲಾ? ಯಾಕೆ ಹೊಡೆದಿದ್ ನೀನು? ಏಯ್ ಬಜಾರಿ ನೀನು ಬಜಾರಿ. ರೌಡಿ ಆಡ್ದಂಗೆ ಮಾಡ್ತಾಳೆ ಇವಳು. ಏನತ್ತಿ ಬಾಣ ತಿನ್ಬಿಟ್ಟು ಬಂದ್ಬಿಟ್ಟಿದ್ಯಾ? ಅಂಗಡಿಗೆ ಹೋಗ್ಬಿಟ್ಟು ಬರ್ತಾ ಇದ್ನಾ? ಅವ್ರು ಯಾರೋ ನಿನ್ನ ಹುಡ್ಕೊಂಬಂದಿದ್ರಮ್ಮ, ಅದಕ್ಕೆ ಕರ್ಕೊಂಬನ್ನಿ. ಅಕ್ಕ ಬರಕ್ಕ. ಯಾರಜ್ಜಿ? ಓ ಇವ್ರು ನಮ್ಮ ಸ್ನೇಹ ಅವ್ರ ನಾದ್ನಿ ಅಲ್ಲ. ನಾದ್ನಿ ಅವ್ರತ್ತೆ. ಬರಮ್ಮ ಕೂತ್ಕೊ ಬರ್ರಿ. ಅಯ್ಯೋ ಮೇಲೆ ಕೂತ್ಕೊಳ್ರಿ. ಅಯ್ಯೋ ಇರ್ಲಿ ಬಿಡಮ್ಮ, ಪರವಾಗಿಲ್ಲ. ಏನಕ್ಕ ಇದಕ್ಕಿದ್ದಂಗೆ ನಮ್ಮನೆಗೆ ಬಂದ್ಬಿಟ್ಟಿದ್ರಿ? ಅಯ್ಯೋ ನೀನು ಮೊಣಿಗೆಲ್ಲ ಬಂದಿದ್ದಲ್ಲಮ್ಮ. ನಿನ್ನ ಹೆಸರು ನಂಗೆ ತಿಳಿದು. ನೀನೇನೆ ಕಾರುಣ್ಯ ಅಂದ್ರೆ? ನಾನೇ ಕಾರುಣ್ಯ. ನಿನ್ನಿಂದ ನಮ್ಗೊಂದು ಉಪಕಾರ ಆಗ್ಬೇಕಾಗಿತ್ತಮ್ಮ. ಏನ್ ಹೇಳ್ರಿ, ಮಾಡ್ಕೊಡೋಣ ಕೈಲಾಗೋದಾದ್ರೆ. ಏನ್ ಮಾಡ್ತಾ ಇದ್ದೀರಿ ಸರಸ್ವತಿ? ಅಡ್ಗೆ ಮಾಡ್ತಾ ಇದ್ದೀನಿ ಕವಚಮ್ಮ. ಏನು ಇಲ್ಲಿ ಬಂದಿದ್ಯಾ? ಮಲ್ಕೊಂಡಿದ್ಲು. ಎತ್ತೊಂದು ರಘು ಒಳ್ಳೆಕು. ಯಾಕಂತ ಅವಳು ಊಟ ಹಾಕಿಲ್ಲ ಅಂತೇನೋ ಶರಣ್ಯ ಮಗನವರು ಇತ್ತೀಚೆ ತಪ್ಪಲಿಲ್ಲ ಮಾತಲ್ಲ ಅದಕ್ಕೆ. ಅವಳು ಊಟಕ್ಕೆ ಎಪ್ಪನ್ ದಾಯ್ಕೊಂಬಿಟ್ರೆ ಇನ್ನೇನಿಲ್ಲ. ಒಂದು ದಿನ ಕೂಡ ಇರಲಿಲ್ಲ. ಓರ್ ಬಂದ್ಬಿಡ್ತದ ಮನೆಗ. ನೀನು ನೋರು ತಾಮಚ್ಚಮ್ಮ ನೋರು. ಅಯ್ಯ ಸ್ನೇಹ ಅವ್ರ ನಾದ್ನೂ ಅವ್ರ ಅತ್ತೆ ಬಂದವ್ರೆ. ಅದಕ್ಕೆ ನಿಮ್ಮ ಮನೆ ಎಲ್ಲಿ ಅಂತ ಕೇಳಿದ್ರು, ಕರ್ಕೊಂಬಂದೆ. ಅವಳ ಏನಂತೆ? ಏನೋ ಅವ್ರ ಮಗನ್ ಜೈಲಾಗವನಂತೆ, ಬಿಡಿಸ್ಕೊಂಬರಕ್ಕ. ಅಯ್ಯೋ ಅವಳ ಅತ್ತನ ತಾಯ್ಬಿಟ್ಟವನೆ. ಕೃಷ್ಣ ಹೇಳಿದ್ನಮ್ಮ. ಸರಿ ನಾನು ಓದ್ತೀನಿ. ಊಟ ಮಾಡ್ಕೊಂಡು ಓಯ್ ಅಂತೆ. ಇಲ್ಲಲೇ ಓದ್ತೀನಿ ಪಾಪ. ಅವಳು ಬಾಣಂತಿ. ಅವ್ನು ರಾಜನ್ ಕುಲ್ಸ್ಬಿಟ್ಟು ಬನ್ನಿ. ಹಿಡಿತ್ರಂಗಡಿಗೆ ಏನೋ ಬೇಕಾಗಿತ್ತು ತಕೊಂಬರಕ್ಕಂತ ಬನ್ನಿ. ಇವ್ರು ಬಂದ್ರು. ಓದ್ತೀನಿ ನಾನು. ಬೇಡ ಸೊರಕಾಯಿ ತಂದಿದ್ನ ಸಾರು ಮಾಡಿದ್ದೀನಿ. ಲೇ ಕರುಣ್ಯ ನಾನು ಓದ್ತೀನಿ. ಯಾಕಜ್ಜಿ ಬಾಜಿ ಹೋಗಿ ಅಂತೆ? ಇಲ್ಲ ಕೆಲಸ ಇದೆ ನಂಗೆ. ಅದೇನೋ ಮಾತಾಡು ಪಾಪ ಅವ್ರ ಹತ್ರ. ಈಗ ಕೊಲೆಗಳು ಮಾಡಿ ಅವ್ರನ್ನೆಲ್ಲ ಬಿಡಿಸ್ಕೊಂಬರ್ತೀವಿ ಅಂತೆ. ಏನೋ ನೋಡಮ್ಮ, ನನ್ನ ಮಗನಂಗೆ ಬಿಡಿಸ್ಕೊಂಬಮ್ಮ. ನನಗೆ ಯಾರೂ ಆಸರೆ ಇಲ್ಲ. ಅದು ಎಳೆ ಮಗು, ನನಗೂ ವಯಸ್ಸಾಗತ್ತೆ. ನನ್ನ ಸೊಸೆ ಏನು ಮಾಡ್ತಾಳೆ ಒಬ್ಳು, ಏನೋ ಒಂದು ಮಾಡಮ್ಮ ಹಂಗೆ. ಅಜ್ಜಿ ಅಲ್ಲ, ನಿಮ್ಮ ಮಗ ಕೊಲೆ ಮಾಡಿರೋದು ಸಾಕ್ಷಿಗೆಲ್ಲ ಬಲವಾಗವೆ. ಬಿಡಿಸ್ಕೊಂಬರ್ಬೇಕು ಅಂತಂದರೆ ಸಾಧ್ಯನಾ? ಅದು ಬೇರೆ ನಿಮ್ಮ ಮಗನ ನಾನೇ ಮಾಡಿರೋದು ಅಂತ ಒಪ್ಕೊಂಡಿರೋದು ವಿಡಿಯೋ ಎಲ್ಲ ಮಾಡ್ಕೊಂಡವ್ರೆ. ನಮ್ಮ ಹತ್ರನೇ ಅದೇ ವಿಡಿಯೋ ಎಲ್ಲನೂ ನಾನೇ ಮಾಡಿರೋದು. ನೀವೇನು ಮಾಡ್ತೀರಾ ಅಂತ ನಮ್ಮನ್ನೇ ಎದುರಿಸ್ತಾನೆ. ಅಂಥವನ್ನ ಬಿಡಿಸ್ಕೊಂಬ ಅಂತಂದರೆ ನಾನು ಹೆಂಗೆ ಬಿಡಿಸ್ಕೊಂಬರೋದು? ಅಕ್ಕೋ ಏನೋ ಒಂದು ಮಾಡಕ್ಕ ಕಾರಣಕ್ಕ, ಏನೋ ಒಂದು ಹಂಗೆ ಮಾಡಕ್ಕ. ಎಲ್ಲನೋ ಒಪ್ಕೊಂಡ್ಲೆ ಇನ್ನು ಮೇಲೆ ಅಂಥ ಕೆಲ್ಸಕ್ಕೆ ಮಾಡಿದಂಗೆ ನೋಡ್ಕೊತೀರಕ್ಕ ಮಾಡಕ್ಕ. ನಂಗೆ ಎಳೆ ಮಗುವಕ್ಕ. ನಮ್ಮ ಅಣ್ಣ ಬೇರೆ ಮನೆಗೆ ಬರಬೇಡ ಅಂತ ಅಂದ್ಬಿಟ್ನು. ನಮ್ಮ ಅಣ್ಣ ನೋಡಿದ್ರೆ ಹಂಗೆ ಮಾತಾಡ್ತಾನೆ. ನಮ್ಗಿನ್ನು ಯಾರೂ ಆಸರೆ ಇಲ್ಲಕ್ಕೋ. ನಿಮ್ಮ ಅಣ್ಣ ಯಾಕೆ ಹಂಗಣ್ಣು? ಅಯ್ಯೋ ಏನು ಇಲ್ಲಮ್ಮ, ನಿಮ್ಮ ನಾದ್ನಿ ಸ್ನೇಹ ಅವಳೇ ಹೇಳಿದ್ದು. ನೀವು ಹೋಗ್ರಿ ನಾನು ಹೇಳ್ತೀನಿ ನಮ್ಮ ಯಜಮಾನ್ಕ ಅಂತ ಹೇಳಿದ್ಲು. ಸರಿ ಹೇಳ್ತಾಳೆ ಬಿಡು ಅಂತ ಅಂದ್ಬಿಟ್ಟು ನಾವು ಬಂದ್ಬಿಟ್ರೆ ಎಷ್ಟಿಗಿದ ಫೋನ್ ಮಾಡಿದ್ರು ಎತ್ತಾ ಇಲ್ಲ ಅವ್ರ ಯಜಮಾನ ಸ್ನೇಹ. ಅವ್ರ ಯಜಮಾನು ನಮ್ಮ ಸೊಸೆನ ಹೋಗಿ ಏನೋ ಕೇಳೋಗಮ್ಮ ಅಂದರೆ ಏನು ಜಗಳಕ್ಕೆ ಬಂದಂತೆ ಅನ್ಬಾರ್ದು ಮಾತುಗಳೆಲ್ಲ ಅನ್ನಂತೆ. ಅದಕ್ಕೆ ಅವಳುಗಳು ಅಂತ ಹತ್ಕೊಂಡ್ಬಂದವಳೆ. ಯಮ್ಮನು ನಿಮ್ಮ ರಂಗನಾಯ್ಕಿ ಹೇಳಿತ್ತು. ರಂಗನಾಯ್ಕಿ ಅಂದರೆ ನಿಮ್ಮ ಸರೋಜಮ್ಮನಿಲ್ಲ, ಸರೋಜಮ್ಮನವ್ರ ಅಣ್ಣೆಂತಿ. ಇವಾಗ ತಿಳಿತು ನಾಟಕ ಆಡ್ತಾರಲ್ಲ. ಅವರೇ ಅಮ್ಮನಂದ್ಲು ನಮ್ಮ ಸರೋಜತ್ಗೇನು ಹಿಂಗೆ ಮಾಡಿಬಿಟ್ಟಿದ್ಲು ಅಂತವಳನ್ನ ಬಿಡಿಸ್ಕೊಂಬಂದ್ಲು ಅಂತ. ಸರೋಜಮ್ಮನ ಕೇಸ್ಗೆ ಎತ್ತಿದ್ ನಾನೇ. ಅದಕ್ಕೆ ನಮ್ಮ ಮಗನು ಹಂಗೆ ಬಿಡಿಸ್ಕೊಡಮ್ಮ, ನನಗೆ ಕಾಲಕನ ಬೀಳ್ತೀನಿ. ಏನೋ ತಪ್ಪು ಮಾಡ್ಬಿಟ್ಟವನಮ್ಮ. ದುಡ್ಗೆ ಮಾಡಿದ್ದಕ್ಕೆ ಇವತ್ತು ನಾವು ಅನುಭವಿಸ್ಬೇಕು ನೋಡು. ನಾವೇನು ದಂಡಿಗಿರೋರಲ್ಲಮ್ಮ. ಏನೋ ಈ ಬಡವ್ರಿಗೊಂದು ಸಹಾಯ ಮಾಡಮ್ಮ. ಉನಕ ಕಾರುಣ್ಯಕ್ಕ ಏನಾದರೂ ಒಂದು ಸಹಾಯ ಮಾಡಕ್ಕ ಬಡವ್ರಕ್ಕ. ಸರಿಯಾ ನೀವೇನು ಹೇಳ್ಬೇಡ್ರಿ ಸುಮ್ಮನೆ.
ನಮ್ಮ ತಾತನ ಹತ್ರ ಒಂದ್ಸರಿ ಮಾತಾಡ್ತೀನಿ ನಾನು ಇದ್ರ ಬಗ್ಗೆ. ನಮ್ಮ ತಾತನ ಹತ್ರ ಮಾತಾಡ್ಬಿಟ್ಟು ಆಮೇಲೆ ನೀವು ಫೋನ್ ನಂಬರ್ ಕೊಟ್ಬಿಟ್ಟವ್ರೆ, ನಾನು ನಿಮ್ಗೆ ಫೋನ್ ಮಾಡ್ತೀನಿ. ಹೋಗಿದ್ರಾ ನೀವು ಯಾರಾದರೂ ನಿಮ್ಮ ಮಗನ ಮಾತಾಡ್ಸೋಕ್ಕೆ? ಏನು ಹೇಳಿದ್ನೋ? ಅವನೇ ಫೋನ್ ಮಾಡಿದ್ನು, ಬಿಡ್ಸ್ಕೊಂಡೋಗ್ರಮ್ಮ ಅಂತಾನೆ. ಹೆಂಗೆ ನಾವು ಬಿಡ್ಸ್ಕೊಂಡೋಗೋದು? ನಾವೇನು ದಂಟಿಗೆ ಇರೋರೇನಮ್ಮ? ಏನೋ ಇರೋದ್ರಾಗ ಜೀವನ ಮಾಡ್ತಾಯಿದ್ರಿ, ಇಂಥವ್ರು ನಮ್ಮನ್ನು ಬೀದಿಗೆ ತಂದಿಕ್ಬಿಟ್ಟ. ಏನು ಮಾಡೋಕ್ಕಾಗಲ್ಲ. ನನ್ನ ತಾತನ ಹತ್ರ ಒಂದ್ಸತಿ ಮಾತಾಡ್ತೀನಿ. ಏನೋ ಒಂದು ದಾರಿ ಮಾಡ್ಕೊಡಮ್ಮ, ಈ ಬಡವ್ರ ಮೇಲೆ ಕರುಣೆ ತೋರ್ಸಮ್ಮ. ನನಗೆ ಫೋನ್ ಮಾಡ್ತೀನಿ, ನೀವು ಅಳ್ಬೇಡ್ರಿ, ಹೋಗ್ರಿ. ಏನೋ ನನ್ನ ಕೈಲಾಗ ಸಹಾಯ ಮಾಡ್ತೀನಿ. ನಿಮ್ಮ ಮಗನ ಬಿಡಿಸ್ಕೊಂಬರೋಕ್ಕಾಗಿಲ್ಲ ಅಂದ್ರು ನಿಮ್ಗೆ ಸಹಾಯ ಏನಾದರೂ ಮಾಡ್ತೀನಿ, ಹೋಗ್ರಿ. ಮಾತು ಅನ್ಬೇಡಮ್ಮ, ಅಲ್ಲಿಂದ ಇಲ್ಲಿಗೆ ಬಂದಿದ್ರೆ ನೀನು ನೋಡ್ಕೊಂಡು ಆ ಮಾತು ಮಾತ್ರ ಅನ್ಬೇಡ. ತಪ್ಪು ಮಾಡಿದ್ದೀನಿ ಅಂತ ನಿಮ್ಮ ಮಗನೇ ಒಪ್ಕೊಂಡವ್ರಲ್ಲ. ಹಾಂ, ಏನೋ ಯಾರನ್ನ ಬಲವಂತವಾಗಿ ಒಪ್ಸಿದ್ರೆ ಏನೋ ಅನ್ಬೋದು. ತಪ್ಪು ಮಾಡಿದ್ದೀನಿ ಅಂತ ನಿಮ್ಮ ಮಗನೇ ಒಪ್ಕೊಂಡವ್ರೆ. ಸರಮ್ಮ, ಓಡ್ ಬರ್ತೀರಿ, ಫೋನ್ ನಂಬರ್ ಕೊಡ್ತೀರಿ, ಫೋನ್ ಮಾಡಮ್ಮ. ಅಲ್ದಿರ ಏನ್ ಮಾಡೋಣಮ್ಮ, ಏನ್ ಮಾಡೋಣ ಹೇಳಿ, ಏನ್ ಹೆಂಗ್ಸ್ರು? ನಿಮ್ಮ ಮಗನ್ ಮಾರಿದ ತಪ್ಪಲ್ಲೇನಮ್ಮ? ತಪ್ಪು ತಾನೇ ನಿಮ್ಮ ಮಗನ್ ಮಾರಿತು. ಅವ್ನು ಮಾರಿರೋ ತಪ್ಪು ಇವಾಗ ನಿಮ್ ಕತ್ತಿತ್ತೆ. ಅವನೇನಲ್ಲ ಆರಾಮಾಗಿ ಮೂಡ ತೂತಾಡ್ತಾಳೆ, ತಿನ್ಕೊಂಡ್ ಚೆನ್ನ ಅವನೇ. ಇವಾಗ ನೀವು ಅನ್ಬರ್ತಾ ಇದ್ದೀನಿ ನೋಡು. ಹೊಟ್ಟೆ ಬಿಟ್ಟೋಗ ಹೇಳಮ್ಮ, ಇನ್ನ ಏನೇನು ಅನ್ಭವಿಸ್ಬೇಕು ಅವನಿಂದ. ಬರೀ ಊಟ ತಿನ್ನಿತ ಒಯ್ರಂತೆ, ಬರ್ರಿ. ಬೇಡಮ್ಮ, ಊಟ ಗೀಟ ಏನು ಬೇಡ. ಅಯ್ಯೋ ಪರವಾಗಿಲ್ಲ, ಬಿಸಿ ಬಿಸಿ ಅಡಿಗೆ ಮಾಡಿದ್ದೀನಿ, ಹೆಚ್ಚು ಬೇಕಾ ತಿನ್ನಿದ್ರೆ ಒಯ್ರಂತೆ, ಬರೀ ಪರವಾಗಿಲ್ಲ. ಬೇರೆ ಪದ್ಮ ಅಂತೀನಿ ಬಾ. ಬರೀ ಊಟ ಮಾಡ್ಕೊಂಡು ಹೋಗಿರಂತೆ, ಬರೀ. ನಾನು ನಮ್ಮ ತಾತನ ಹತ್ರ ಮಾತಾಡ್ಬಿಟ್ಟು ನಮ್ಮ ತಾತನ ಏನು ಹೇಳ್ತಾನೆ ನೋಡೋಣ. ಯಾಕಂದ್ರೆ ನಾವೇನು ಕೆಲಸ ಮಾಡ್ಬೇಕಂದ್ರೆ ನಮ್ಮ ತಾತನ ಕೇಳೋದು. ಅವ್ರನ್ನ ಕೇಳ್ದಿದ್ದು ನಾವು ಏನು ಕೆಲಸನೂ ಮಾಡಲ್ಲ. ಆಯ್ತಮ್ಮ, ಹಂಗೆ ಮಾಡು. ಕೈದು ಎಷ್ಟು ಬೇಕಷ್ಟು ತಿನ್ನಿರಂತೆ. ಅಮ್ಮ ಏನಾಯ್ತಮ್ಮ? ಯಾಕಮ್ಮ ಹಂಗೆ ಕೂತಿದ್ಯಾ? ಯಾಕೆ ತಲೆ ನೋಯ್ತದ್ಲೇನಕ್ಕ? ಯಾಕ ಅಲ್ಲ, ಯಾಕೆ ನೀನು ಹಂಗೆ ಕೂತಿದ್ಯಾ? ಏನಾಯ್ತು? ಆಚೆ ಹೋಗಿ ಚೆನ್ನಾಗೇ ಇದ್ದೆ. ನಮ್ಮ ಅತ್ತೆ ಜಗಳಕ್ಕೆ ಬಂದ್ಲ. ಹೆಂಗೆ ನೀನಿಬ್ರು ಜಗಳ ಮಾಡ್ಕೊಂಡ್ರಾ? ಆಯಮ್ಮನಿಗೆ ಬರ್ತಾಳೆ ಜಗಳಕ್ಕೆ ನನ್ನ ಮೇಲೆ, ಆಯಮ್ಮನಿಗೆ ಬರ್ತಾಳೆ ಜಗಳಕ್ಕೆ ನನ್ನ ಮೇಲೆ. ಅದೆಂತ ಮಾತಾಡ್ತಾ ಇದೆಯಾ? ಮತ್ತೆ ಆಚಿಂದ ಬಂದಾಗಿದ್ದ ಮಕ ಉಪ್ಪಂತ ಉದಿಸ್ಕೊಂಡು ಕೂತಿದ್ಯಲ್ಲ. ಅಮ್ಮ ಅವಳ ಕೂಗೋಗಮ್ಮ, ಮಗು ಅಳ್ತಾವನೆ. ಹೋಗೆ ಇವಳ್ದಂಗೆ ಸಾವನಂಕ. ಅದ್ಯಾಕಮ್ಮ, ಏನಾಯ್ತಮ್ಮ? ಏನಾಯ್ತು ಇದೇ ಕತೆ ಆಗೋಯ್ತು ನನ್ನ ಜೀವಮಾನ ಪೂರ್ತಿ. ಯಾಕಮ್ಮ, ಏನಾಯ್ತಮ್ಮ? ಹೇಳಿದ್ರೆ ತಾನೇ ನಾನು ತಿಳಿಯೋದು. ಯಾವ ಗಂಡು ಬೇಡ, ಯಾವ ಮಕ್ಕಳು ಬೇಡ, ಎಲ್ಲ ದೇಶ ಅಂತ ಹೊಟ್ಟೋಗ್ಬಿಡ್ತೀನಿ. ನೋಡಿದ್ರೆ ಹಿಂಗೆ, ನಿಮ್ಮ ಅಪ್ಪ ನೋಡಿದ್ರೆ ಹಂಗೆ ಹೇಳಿದ್ ಮತ್ತೆ ಕೇಳ್ತೀರಾ ನೀವು? ಅಪ್ಪನೇನು ಮಾಡಿದ್ನಮ್ಮ? ಯಾಕಮ್ಮ, ಏನಾಯ್ತು? ಚಿನ್ನು, ಯಾಕಮ್ಮ ಅಳ್ತಾ ಇರೋದು? ಏನು ಅಳ್ತಾವ್ ನೋಡಮ್ಮ, ಒಂದು ಗುಡ್ ಕಾರ್ ಕುಡಿಸ್ತೀನ ನೋಡಮ್ಮ. ಅಕ್ಕ ಅಳ್ತಾ ಇರೋದು ನೀನು. ಓ, ನಗು ಬಂದ್ಬಿಡ್ತು. ಅಮ್ಮ ನೋಡ್ತೇನಮ್ಮ, ಅವಳು ಎತ್ಕೊಂಡಿದ್ದ ತಕ್ಷಣ ನಗಿತಾ ಇರೋದು. ಅಯ್ಯೋ ನಿಂದದು. ನಗಿತಾನೆ, ಅಳ್ತಾನೆ, ಕುಳಿತಾನೆ ಅಂತ ತಕ ಅಂತ ಬಾಯ್ ಮುಚ್ಕೊಂಡು ಅಲ್ಲೇ ಕುತ್ಕೊಂಡಿಲ್ಲ ಅಕ್ಕ. ಮಗು ಏನಾಯ್ತಮ್ಮ ನಿಂಗೆ? ಯಾಕಮ್ಮ ಹಿಂಗಾಡ್ತಾ ಇದೆಯಾ? ಲೇ, ತಲೆ ತಿನ್ಬೇಡ ನಿನ್ನಂಕ. ಅದೇನಾಯ್ತಂತ ಹೇಳು ನನ್ನ ಹತ್ರ. ಇವಾಗ ತಲೆ ಚೆನ್ನಾಗಿತ್ತೆ, ಅದೇನಾಯ್ತು ನಿಂಕ? ನಿಮ್ಮ ಅಪ್ಪನ ಇನ್ನೊಂದು ಮದುವೆ ಆಗವನೆ. ಏನು ಉಚ್ಚಿಗೆ ಚಿಡ್ತಾ ಹೆಂಗೆ? ಇಲ್ಲ ಯಾವ್ದಾನ ದೆವ್ವ ಬಂದು ಮೈ ಮೇಲೆ ಸೇರ್ಕೊಂಡ್ಬಿಡ್ತಾ? ಯಾಕಮ್ಮ ಏನೇನೋ ಮಾತಾಡ್ತಾ ಇದೆಯಾ ನೀನು? ಇದ್ದಿದ್ದಂಗೆ ಹೇಳತ್ತೆ, ಹಂಗೆ ಉರಿ ಆಗೋದು. ಅಮ್ಮ ನಿಜ ಹೇಳ್ತಾ ಇದೆಯೇನಮ್ಮ ನೀನು? ಬಂಗಾರ ತಕೊಂತೀನಿ ಅಂತ ಹೋಗಿ ಬಂಗಾರ ಮಗಳನ್ನ ಮದುವೆ ಮಾಡ್ಕೊಂಡು ಅವಳನ್ನ ಬಿದ್ದು ನೆಲ್ಲಿಕಾಯಿ ಆದ್ಲು. ಅವಳಕೊಬ್ಳು ಮಗಳಾಗಿದ್ಲು, ಅವಳಕ್ಕೆ ಮದುವೆ ಮಾಡಿ ಕಳಿಸಿದ್ನು. ಅವಳು ಅವನ ಹತ್ರ ಬಾಳಿಲ್ಲ, ಓಡಿ ಬಂದು ಬೇರೆ ಅವಳೆ ಒಂದು ಹೆಣ್ಣು ಮಗು. ಇವಾಗ ಅವಳಕ ದೊಡ್ಡದು ಬಿಲ್ಡಿಂಗ್ ತಗೊಳಕ ಓಡಾಡ್ತಾವನಂತೆ. ನೆನ್ನೆ ನಿಮ್ಮ ದೊಡ್ಡಮ್ಮನವ್ರ ಮನೆಗೆ ಅವಳ ಜೊತೆಗೆ ಬಂದಿದ್ದಂತೆ. ಅಯ್ಯಯ್ಯೋ, ಯಾಕಮ್ಮ ನೀನು ಇಷ್ಟಿನಿಂದ ನನಗೆ ಈ ಮಾತು ಹೇಳೇ ಇಲ್ಲ? ನನಗೆ ತಿಳಿದಿದ್ರೆ ತಾನು ನೀನು ಕೇಳಕ್ಕ. ಹಂಗಾದ್ರೆ ಇವಾಗ ದೊಡ್ಡಮ್ಮನ ಹೇಳಿದ್ದೆ ನಿಂಕ? ದೊಡ್ಡಮ್ಮನೆಲ್ಲ ಹೇಳಿದ್ದು ಅವಳು ಸತ್ತೋದ್ಲಲ್ಲ ಏನ್ರ ಇನ್ನೊಬ್ಳು. ಅವಾಗ 5-6 ದಿವಸ ಬರಿಲ್ಲ, ಅವಾಗ ಗದ್ರಿ ಕೇಳಿದ್ದಕ್ಕ ಅವಾಗ ಬಾಯ್ ಬಿಟ್ನು. ಮನಕ್ಕೇನೋ ನಂಬಿಕೆನೇ ಬರ್ತಾ ಇಲ್ಲ ಮೋ. ನಂಬಿಕೆ ನಿಮ್ಮ ದೊಡ್ಡಮ್ಮನ ಬರ್ತಾಳಿರು ಹೇಳ್ತಾಳೆ. ಫೋನ್ ಮಾಡಿದ್ಲು, ಬಂದಿದ್ದಮ್ಮ ಹಿಂಗೆ ಅವಳನ್ನ ಹಿಂದಿಕೊಂಡು ಅಂತ. ಅಲ್ಲಮ್ಮ, ಅಪ್ಪನಿಗೇನಮ್ಮ ತೀರಿರೋದು? ಯಾಕಮ್ಮ ಅಪ್ಪನಂತ ಕೆಲಸ ಮಾಡ್ಬಿಟ್ನು? ನನ್ನ ಮಕ್ಕ ಮುಚ್ಚೋಗ ಹೇಳಮ್ಮ ಅನ್ನತ್ತೆ ಬಿತ್ತೋಗ. ಆಸ್ತಿ ಎಲ್ಲ ಎಲ್ಲಿ ಅವಳ ಹೆಸ್ರಿಗೆ ಬರ್ಬಿಡ್ತಾನೋ ಅಂತ ನಾನು ಕಪ್ಪು ಅಂತಲೇ ದಿಗ್ಲಾತದ ಹಗಲು ರಾತ್ರಿ ನನಗೆ ಇತ್ತೋಗಲ್ಲೇ. ನಾನು ಕೇಳ್ತಾ ಇದ್ದೀನಿ ಎಲ್ಲ ನನ್ನ ಮಗಳ ಹೆಸ್ರಿಗೆ ಬರಿ ಅಂತ. ಟೈಮ್ ಬರಲಿ ಅಂತಾನೆ. ಇವಾಗ ಅಮ್ಮನಿಗೆ ಏನೋ ದೊಡ್ಡದು ಬಿಲ್ಡಿಂಗ್ ತಗೊಳ್ತಾರಂತೆ ಬೆಂಗಳೂರು ಪೇಟೆಗೆ. ಮನೆ ತಗೊಳೋದಂದ್ರೆ ಸುಮ್ಮನೆ ಆಗ್ತದ? ಕೋಟಿಗೆ ಹಾಕಬೇಕು. ಇರೋ ಬರೋದೆಲ್ಲ ತಗೊಂಡಾಗ ಅವಳು ಅದೇ ಮೇಲೆ ಸುರಿತಾನೆ. ಇನ್ನೊಂದು ಮದುವೆ ಬೇರೆ ಮಾಡ್ತಾನಂತ ಅವಳಿಗೆ ಮದುವೆ ಆಗಿ ಒಂದು ಮಗುನ ಮಗುನೂ ಗಂಡನ ಬಿಟ್ಬಿಟ್ಟು ಬಂದವಳೆ. ಬೀದಿ ಬಸ್ ತಿರ್ಗ್ದಂಗೆ ತಿರ್ಗ್ತಾವಳೆ. ನಿಮ್ಮ ದೊಡ್ಡಮ್ಮನವ್ರ ಆಸ್ಪತ್ರೆ ಕೆಲಸ ಮಾಡ್ತಾ ಇದ್ಲಂತೆ. ಅದಕ್ಕೆ ನಿಮ್ಮ ಅಪ್ಪನೂ ತಿಳಿದಿರ ನಮ್ಮ ದೊಡ್ಡಮ್ಮನವ್ರ ಮನೆಗೆ ಬಂದು ನಿಮ್ಮ ದೊಡ್ಡಮ್ಮನ ಕೆಲಸಕ್ಕೆ ಹಾಕೊಂಡಿರೋದು. ಅವಳು ಎಲ್ಲವಳಂತಮ್ಮ? ಎಲ್ಲವಳು ಅಂದ್ರೆ ಬೆಂಗಳೂರು ಪೇಟೆಗೆ ಬಿಟ್ಟವಳೆ. ಹಂಗಾದ್ರೆ ಅಪ್ಪನೇ ಅವಳನ್ನ ಸಾಕ್ತಾ ಇರೋದು ಅನ್ಸ್ತದೆ. ಏನೋ ಯಾರಿಗೆ ತಿಳಿದ್ವ?
ಅಪ್ಪನ ಇಲ್ಲಿಗೆ ಬರ್ತಾನೆ ಅಂತೀಯ? ನನಗೆ ತಿಳಿದಮ್ಮ, ನನಗೆ ತಿಳಿದು. ಫೋನ್ ಮಾಡು. ಎಲ್ಲಿದ್ಯಪ್ಪ, ಏನು ಮಾಡ್ತಾ ಇದೆಯಪ್ಪ ಅಂತ ಕೇಳು. ಬರ್ತೀಯಾ ಬರಲ್ಲ, ಇಲ್ಲ ಹಂಗೆ ಹಾಳಾಗೋತೀಯಾ ಅಂತ ಫೋನ್ ಮಾಡಲ್ಲ. ನಾನು ಕೇಳಲ್ಲ ಇದೆಲ್ಲ. ನೀನು ಏನು ಕೇಳಬೇಡ, ಬಾಯಿ ಮುಚ್ಕೊಂಡಿರು. ನಿಂಗೆ ಗೊತ್ತಿಲ್ದೊಳಂಗೆ ಇರ್ಬೇಕು ನೀನು. ಮನೆಗೆ ಒಳಗೆ ಬರೋವರ್ಕು ಆಮೇಲೆ ಇರೋದು ನಿಮ್ಮ ಅಪ್ಪನಿಗೆ ಗ್ರಾಚಾರ. ಸರಿ ಇರು, ಮಾಡ್ತೀನಿ. ಮಾಡು. ಎಲ್ಲವನ್ನದು ಕೇಳು. ಎಲ್ಲಿದ್ಯಪ್ಪ, ಏನು ಮಾಡ್ತಾ ಇದೆಯಪ್ಪ, ಮತ್ತೆ ಮನೆಗೆ ಮಗು ನೋಡಕ್ಕೆ ಬತ್ತೀಯಾ ಅಂತ ಕೇಳು.